ಈ ತರ ಚಿಕನ್ ಊಟನ ನಾನು ಉತ್ತರ ಕರ್ನಾಟಕ ಡಾಬಾದಲ್ಲಿ ಊಟ ಮಾಡಿದ್ದೆ. ಆದ್ರೆ ಇವತ್ತು ನಮ್ಮಣ್ಣ ಚಿಕನ್ ತಗೊಂಡ್ ಬಾ, ಇವತ್ತು ನಮ್ ರೂಮಲ್ಲೇ ಉತ್ತರ ಕರ್ನಾಟಕ ಡಾಬಾ ಊಟ ಮಾಡೋಣ ಅಂತ ಹೇಳಿದ್ದ. ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಅಜ್ಜು ಕೊಪ್ಪಳ ಹುಡುಗ. ಇವತ್ತೇನಪ್ಪ ವಿಶೇಷತೆ ಅಂತಂದ್ರೆ, ನಮ್ಮಣ್ಣ ಉತ್ತರ ಕರ್ನಾಟಕ ಡಾಬಾದಲ್ಲಿ ಸಿಗುವ ಚಿಕನ್ ತರ ಅಡಿಗೆ ಮಾಡ್ತೀನಿ ಅಂತ ರೂಮಲ್ಲಿ ಹೇಳಿದ್ದ. ಆ ತರ ಚಿಕನ್ ಮಾಡಕ್ಕೆ ಏನೇನ್ ಬೇಕು ಸಾಮಗ್ರಿಗಳನ್ನ ಆಲ್ರೆಡಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದ. ಇವಾಗ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಟ. ಮೊದ್ಲೇನಾಗಿ ಅಡಿಗೆ ಹಾಕೋ ಎಣ್ಣೆ ಹಾಕಿದ್ವಿ, ಆಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ವಿ, ಆಮೇಲೆ ಹಾಗೆ ಉದ್ದಗೆ ಹೆಚ್ಚಿರೋ ಮೆಣಸಿಕಾಯಿ ಹಾಕ್ಬಿಟ್ರೆ ಚಟಪಟ ಚಟಪಟ ಅಂತು. ಚಟಪಟ ಚಟಪಟ ಅಂತು. ಹಾಗೆ ಸ್ವಲ್ಪ ಈರುಳ್ಳಿನೂ ಕಟ್ ಮಾಡಿರೋದು ಹೆಚ್ಚಿ ಹಾಕಿದ್ವಿ. ಇವರೇ ನೋಡಿ ಅಡಿಗೆ ಭಟ್ರು. ದುಡಿಬೇಕು ಉಣ್ಬೇಕು, ನಾವು ಓದ್ ಬರ್ಲಾರ್ದಾರ ಇಂಥದ್ದೇ ಕೆಲಸ ಮಾಡ್ಬೇಕು. ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಹಾಗೆ ಈರುಳ್ಳಿನ ಹಾಕ್ಬಿಟ್ಟು ಕೆಂಪಗಾಗ ತನಕನೂ ನಾವು ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ತರ ನೋಡಿ, ಈ ತರ ಫುಲ್ ಕೆಂಪಗಾಗ ತನಕ ಫ್ರೈ ಮಾಡ್ಕೊಂಡು ಆಮೇಲೆ ಟಮಾಟೆ ಹಾಕಬೇಕು. ಸ್ವಲ್ಪ ಟೊಮೊಟೊ ಹಾಕಿದ ಮೇಲೆ ಈ ಥರ ಸ್ವಲ್ಪ ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ಸ್ವಲ್ಪ ಬಿಡಬೇಕು. ಈ ಥರ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಹಾಗೆ ಒಂದು ಸ್ವಲ್ಪ ನಾವು ಮಿಕ್ಸಪ್ ಮಾಡ್ಕೋಬೇಕು. ಅದನ್ನು ಹಂಗೆ ಮಿಕ್ಸಪ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ. 2-3 ಸಲ ಚೆನ್ನಾಗಿ ನೀರಲ್ಲಿ ತೊಳೆದಿರೋ ಚಿಕನ್ನ ಇವಾಗ ಅದರಲ್ಲಿ ಹಾಕಬೇಕು. ಅವನನ್ನು ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಅಮ್ಮ, ಯಾವುದೋ ಒಂದ್ ಸತ್ಯ ನನ್ನಿಂದ ಮುಚ್ಚಿಡ್ತಾ ಇದ್ಯಾ? ಅದೇನು ಹೇಳಮ್ಮ, ಹೇಳಮ್ಮ. ಬರೀ ಇಂಥದೆಯ. ಈ ಥರ ಎಲ್ಲ ಮಿಕ್ಸಪ್ ಮಾಡಿ ಒಂದು ಕುದಿ ಹಿಡಿಯೋಕ್ಕೆ ಮುಚ್ಚಿಡಬೇಕು. ಒಂದು ಕುದಿ ಹಿಡಿದ್ಮೇಲೆ ಮತ್ತೆ ಈ ಥರ ಮಾಡಿಡಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಕುದಿ ಇಡೋಕ್ಕೆ ಬಿಡಬೇಕು. ಆಮೇಲೆ ಈ ಥರ ಎಲ್ಲ ತೆಗೆದುಬಿಟ್ಟು ಈ ಥರ ಏನಕ್ಕೆ ಮಿಕ್ಸಪ್ ಮಾಡಬೇಕು ಅಂತಂದರೆ ಮತ್ತೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಆಮೇಲೆ ಮೊಸರು ಹಾಕಬೇಕು. ಮೊಸರು ಯಾಕೆ ಹಾಕ್ಬೇಕಪ್ಪ ಅಂತಂದರೆ ಇದು ಚಿಕನ್ನು ಸ್ವಲ್ಪ ಗ್ರೇವಿ ಥರ ಕಾಣಿಸುತ್ತೆ. ಆಮೇಲೆ ಮನೇಲಿ ಕುಟ್ಟಿ ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಚಿಲ್ಲಿ ಪೌಡ್ರು, ಆಮೇಲೆ ಗರಂ ಮಸಾಲ, ಹಾಗೆ ಸ್ವಲ್ಪ ಚಿಕನ್ ಮಸಾಲನ್ನು ಕೂಡ ಹಾಕಿದ್ವಿ. ಆಮೇಲೆ ಹಾಗೆ ಸ್ವಲ್ಪ ಅರ್ಶಿನ ಪುಡಿನೂ ಹಾಕೋಣಂತ ಅರ್ಶಿನ ಪುಡನ್ನು ಹಾಕಿದ್ವಿ. ಹಾಗೆ ನಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ನಮಗೆ ಉಪ್ಪು ಬೇಕೋ ಉಪ್ಪು ಹಾಕೊಂಡ್ವಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು. ಉಪ್ಪು ಹಾಕೊಂಡು ಎಲ್ಲ ಮಿಕ್ಸಪ್ ಮಾಡ್ಕೊಂಡ್ವಿ. ಎಲ್ಲ ಮಿಕ್ಸಪ್ ಆದಮೇಲೆ ಖಾರ ಉಪ್ಪು ಚೆನ್ನಾಗಿದೆನಾ ಅಂತ ಟೇಸ್ಟ್ ನೋಡೋಣ ಅಂತ ಟೇಸ್ಟ್ ನೋಡೋಕ್ಕೆ ನಮ್ಮಣ್ಣ ಕೊಟ್ಟ. ಏನು ಮಸ್ತಾಗಿತ್ತು ಗೊತ್ತಾ? ಲ್ಯಾಟ್ರಿ ಅಂತೂ ಇಂತೂ ಚಿಕನ್ ರೆಡಿ ಆಗಕ್ಕೆ ಬಂತು. ಹಂಗೆ ನಾನು ಕೇಳ್ಬಿಡೋಣ ಅಂತ ನಮ್ಮ ಅಣ್ಣ ಒಂದು ಮಾತು ಕೇಳಿದೆ. ಏನಪ್ಪ ಅಂತ ಚಿಕನ್ ರೆಡಿ ಆಯ್ತಿಲ್ಲ ಅಂತ ಕೇಳಿದೆ. ನೋಡಿ ಈಗ ಒಂದು ಸ್ವಲ್ಪ ರೆಕ್ಸಾನ್ ಅಂತಂದು ಈಗ ಚಿಕನ್ ರೆಡಿ ಆತಾನೆ ಇಲ್ಲ. ಈಗ ರೆಡಿ ಆತ ನೋಡಿ, ರೆಡಿ ಆತ. ಅನ್ನ ಒಂದು ಮಾಡಿಬಿಡಂಗ ಅಂತೂ ಇಂತೂ ನಮ್ಮ ಅಣ್ಣನ ಡ್ಯೂಟಿ ಮುಗೀತು. ಇವಾಗ ನಮ್ಮ ಡ್ಯೂಟಿ ಚಾಲೂ ಮಾಡೋಣ ಅಂತ ಚಾಲೂ ಮಾಡೇಬಿಟ್ಟು. ಹಾಗೆ ಯಾವುದೇ ಥರ ಮಸಾಲೆ ದಿನಸು ಹಾಕಿ ಜಾಸ್ತಿ ಮಾಡಬಾರ್ದು ಅಂತ ಸಿಂಪಲ್ಲಾಗಿ ಮಾಡೋಣ ಅಂತ ಒಂಥರ ಸಿಂಪಲ್ಲಾಗಿ ಪಲಾವ್ ಮಾಡ್ತಾಯಿದ್ದೀನಿ. ಅಡುಗೆ ಎಣ್ಣೆ ಹಾಕಿದ್ವಿ, ಹಾಗೆ ಸ್ವಲ್ಪ ಆಮೇಲೆ ಉದ್ದಗೆ ಹೆಚ್ಚಿರೋ ಮೆಣಸಿನ್ಕಾಯಿ ಹಾಕಿದ್ವಿ, ಆಮೇಲೆ ಈರುಳ್ಳಿ ಹಾಕಿದ್ವಿ, ಆಮೇಲೆ ಟೊಮೆಟೊ ಹಣ್ಣು ಹಾಕಿದ್ವಿ. ಟೊಮೆಟೊ ಹಣ್ಣು ಹಾಕಿ ಸ್ವಲ್ಪ ಮಿಕ್ಸಪ್ ಹೊಡೆದ್ವಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸಪ್ ಹೊಡೆದ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಕುದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ. ಆಮೇಲೆ ಸ್ವಲ್ಪ ಹಂಗೆ ಅರಿಶಿನ ಪುಡಿ ಹಾಕಿದ್ವಿ. ಆಮೇಲೆ ಅಜ್ವಾನ್ ಪುಡಿ ಇರುತ್ತಲ್ಲ ಅದನ್ನೇ ಬೆನ್ಸ್ಬಿಟ್ಟು ಕುಟ್ಟಿ ಹಾಕಿರೋದು ಅಜ್ವಾನ್ ಪುಡಿ ಇದನ್ನ ಹಾಕಿದ್ವಿ. ಅಜ್ವಾನ್ ಪುಡಿ ಹಾಕಿ ಫುಲ್ ಈ ಥರ ಮಿಕ್ಸಪ್ ಮಾಡಿದ್ವಿ. ಮಿಕ್ಸಪ್ ಮಾಡಿ ಈ ಥರ ತೊಳೆದಿಟ್ಟರು ಅಕ್ಕಿನ ಹಾಕಿದ್ವಿ. 2 ಗ್ಲಾಸ್ ತೊಳೆದಿಟ್ಟಿದ್ದ ಅಕ್ಕಿನ 2 ಗ್ಲಾಸಿಗೆ 4 ಗ್ಲಾಸ್ ನೀರನ್ನ ಹಾಕಿ ಇನ್ನು ಎಲ್ಲ ಮಿಕ್ಸಿ ಈ ಥರ ಎಲ್ಲ ಮಾಡಿಬಿಟ್ಟು ಇನ್ನು ಕುಕ್ಕರ್ ಸೀಟಿ ಹೊಡೆಯಕ್ಕೆ ಇವೆಲ್ಲ ಆಯಿತು. ಒಂದು 5-10 ನಿಮಿಷ ಬಿಟ್ಟು ಆದಮೇಲೆ ಸೀಟಿ ಹೊಡೆಯುತ್ತೆ. ಆಮೇಲೆ ನೋಡೋಣ. ಕುಕ್ಕರು ಸೀಟಿ ಇವಾಗ ಹೊಡಿತಿತ್ತು ಆವಾಗ ಹೊಡಿತಿ ಅಂತ ಆ ಕಡೆ 1 ಲಕ್ಷ ಫೋನ್ ಕಡೆ 1 ಲಕ್ಷ ಆಗ್ಬಿಟ್ಟಿತ್ತು. ಅದಕ್ಕೆ ಅವಾಗ ಆ ಥರ ಯೋಚನೆ ಮಾಡ್ತಿದ್ದೆ. ಯಾಕಂದರೆ ಸೇದೋಗ್ಬಿಟ್ರೆ ನಮ್ಮಣ್ಣ ಬಾಯಿಗೆ ಬಂದಾಗ ಬೈದ್ಬಿಡ್ತಾನೆ. ಹಾಗೆ ಚುಸ್ ಅಂತಂದು ಸೌಂಡ್ ಬರ್ತಾ ಇತ್ತು. ಹಾಗೆ ನೋಡೋಣ ಅಂತ ನೋಡಕ್ಕೆ ಬಂದೆ.
ಅಂತೂ ಇಂದು ಒಂದು ಸಿಟಿ ಅಂತ ಆಯಿತು. ಎರಡನೇ ಸಿಟಿನೂ ಆಗೋಯ್ತು. ಅಂತೂ ಇಂತೂ 3 ಸಿಟಿನೂ ಖತಮ್ ಆಗೋಯ್ತು. ಇನ್ಮೇಲೆ ಹೋಗಿ ಎಲ್ಲ ಕರೆಕ್ಟಾಗಿ ರೆಡಿ ಮಾಡೋದೇ ಆಫ್ ಮಾಡಿದ್ವಿ. ಸಿಂಪಲ್ಲಾಗಿ ಮಾಡಿರೋ ಪಲಾವ್ ಅಂತೂ ಸಖತ್ತಾಗಿತ್ತು. ಇನ್ನು ನಮ್ಮಣ್ಣ ಅಂತೂ ಗ್ರೇವಿಯಾಗಿ ಸಖತ್ತಾಗಿ ಚಿಕನ್ ಮಾಡಿದ್ದ. ಏನು ಮಸ್ತಾಗಿತ್ತು ಅಂದರೆ ಅಸಲಿ ಆಗಿತ್ತು. ಈ ಥರನ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬೋದು. ನಮ್ಮಣ್ಣ ಹೆಂಗಾಗೈತಪ್ಪ ಅಂತ ಕೇಳಿದೆ, ಏನು ಹೇಳ್ತಾನೆ ಕೇಳ್ರಿ. ಹೆಂಗಾಯ್ತು ಮಾಷಪ್ಪ? ಮಾಡಿದಷ್ಟೇ ಕಡ್ದಂಗೆ ತಿನ್ಬೇಕಂತ ಮಾಡಿದಷ್ಟೇ ಕಡ್ದಂಗೆ ತಿನ್ಬೇಕಂತ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಆದರೂ ಒಂದು ಸ್ವಲ್ಪ ಏನೋ ಕಡಿಮೆ ಆದಂಗೆ ಆಯ್ತು ನೋಡಿ. ಇದು ಮುಂಚೆ ತಿನ್ನಿರಿ ಮಾಡಿಟ್ಟು ತಿನ್ನಕ್ಕ ಚಿಕನ್ ಅಂತೂ ಮಸ್ತ್ ಆಗಿಬಿಟ್ಟಿತ್ತು. ನಾನು ನೋಡಿ ತಿನ್ಬೇಕಾದ್ರೆ ಫುಲ್ ಸೆಕೆ ಆಗಿಬಿಟ್ಟಿತ್ತು. ಸ್ವಲ್ಪ ಪ್ಯಾನರ್ ಹಚ್ಚಲ ಅಲ್ಲಿ ಒಂದು ಸ್ವಲ್ಪ. ಏಯ್ ತೆಲಿಗಾರ ಕಟ್ಕೊಂಡ್ಬಿಟ್ರೆ ತಗೋಲೆ ಪ್ಯಾನ್ ಉಣ್ಣ ಮುಂದೆ ಪ್ಯಾನ್. ಮಸ್ತಾಗಿತ್ತು ಇವತ್ತು ಚಿಕನ್ ಮಾತ್ರ. ಇವತ್ತು ಹೊಟ್ಟೆ ತುಂಬ ಚಿಕನ್ ಊಟ ಮಾಡಿದ್ವಿ. ಇವನ್ನೆಲ್ಲ ಪೀಸ್ ಅಲ್ಲಿ ಇಲ್ಲಿ ಹೊಗ್ಯೋದು ಬೇಡ ಅಂತಂದು ಹೇಳಿ ಎಲ್ಲ ಒಂದು ಕವರ್ನಾಗ ಹಾಕಿದ್ವಿ. ಆಮೇಲೆ ಒಂದು 2 ಪೀಸ್ನ ಹಾಕಿದ್ವಿ. ಸ್ವಲ್ಪ ರೈಸ್ನ ಕಲಿಸಿಟ್ಟು ಇದನ್ನೆಲ್ಲ ಎಲ್ಲಿಗೆ ತೊಗೊಂಡೋಕಿನಂತಂದು ನಿಮಗೆ ತೋರಿಸ್ತೀನಿ ಬರ್ರಿ. ಈ ನಮ್ಮ ಬೆಂಗಳೂರಲ್ಲಿರೋ ಚಾರ್ಲಿಗೋಸ್ಕರ, ಈ ಚಾರ್ಲಿಗೋಸ್ಕರನೇ ನೋಡಿ ನಾನು ತೊಗೊಂಬಂದಿರೋದು. ಆಗದೆ ನನಗೆ ಯಾವತ್ತೂ ಫೇವ್ರೇಟ್ ನಾಯಿ ಅಂದರೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್. ಅಷ್ಟೇ. Your attention please. Here we meet once again.